ಸರಿ ಕನಕ, ಊಟ ಗಿಟ ಮಾಡ್ಕೊಂಡು ನಾನುವೇ ಹೋಯ್ತೀನಿ. ನೀವು ಬಂದಿದ್ರೆ ಆಯ್ತಿಲ್ವಾ ಊಟ ಗಿಟ ಮಾಡಕ್ಕೆ? ಊಟ ಮಾಡಿ ಬನ್ನಿ ಅಂದ್ರೆ ನಾನು ಒಬ್ಬನಿಗೆ ಇಕ್ಕಿ ಕೂರ್ಸಿದ್ರಿ. ಸುಮ್ಮನುವೇ ಇಲ್ಲ ಕಣಪ್ಪ, ನೀನು ಊಟ ಮಾಡು, ಆಮೇಲೆ ನಾನು ಮಾಡ್ತೀನಿ ಅನ್ಕೊಂಡು ಅವಳು ಆಟ ಮಾಡ್ಕೊ ಕೂತವಳೆ. ಬನ್ನಿ ಒಂಚೂರು ಊಟ ಮಾಡ್ಕೊಳ್ಳಿ. ಜೊತೆಗೆ ಕೂತ್ಕೊಂಡು ತಿನ್ಕೊಂಡಿದ್ರೆ ಆಯ್ತಿಲ್ವಾ? ಉದೇಳು ಬಾಡಿ ಎತ್ಕೊಳ್ಳಿ. ಇಷ್ಟು ಅಂದ್ರೆ ಏನು ಮಾಡಕ್ಕೆ ನನಗೆ ಪಾಟಿ ಬಾಡು ಬೇಡ ಕತೆ. ಈಗ ನಾನು ಜಾಸ್ತಿ ತಿನ್ನಕ್ಕಿಲ್ಲ ಕತೆ, ಮೊದ್ಲಂಗೆ ಆಯ್ಕಿಲ್ಲ ತಿನ್ನಕ್ಕೆ. ಒಂದೇಡು ಎತ್ಕೊಳ್ಳಿ ಬಾಡ. ಅಯ್ಯೋ ತಿನ್ಲ ಅದಕ್ಕೆ ಅಡಿಯೇ ಏನ್ ಬರ್ವಾ ನಿನ್ಗೆ ಯಾಕತೆ ಮಾಡಿರೋದು? ಒಳ್ಳೆ ಚಂದಾಗ ಆಡ್ತಾನೆ ಕತ್ತಾಕೋ. ಏನ್ ಬರ ಬಂದಿದ್ದದ ಬರ ನಿನ್ಗೆ ಯಾಕತೆ ತಲೆಗೆಲ್ಲ ಕೆಡ್ಸ್ಕೊಬೇಡ. ಇದು ಮಾಡು ಹುಣ್ಣು, ನಾವೊಮ್ಮೆ ಕುಣ್ತೀವಂತೆ. ನೀನು ಹುಣ್ಣು ಅಚ್ಚುಕಟ್ಟಾಗಿ ಹುಣ್ಣು, ತಲೆ ಕೆಡ್ಸ್ಕೊಬೇಡ. ನಾವು ಹುಣ್ತೀವಂತೆ ಆಮೇಲೆ ಸುಮ್ಮನೆ ಕರೆದೆ ಡಾಕ್ಟ್ರು ಅಚ್ಚುಕಟ್ಟಾಗಿ ಮಾತ್ರೆ ಗಿತ್ರ ಕುಡ್ಕೊಂಡು ಆಮೇಲೆ ಉಣ್ಣಿ ಅಂದರೆ ಬಾಡ್ಮಿನೆಲ್ಲ ಬೇಡ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ ಅಂತಂದವ್ರೆ. ಅವಳು ಆಮೇಲೆ ಉಣ್ತಾಳ ಅಂತ ಆಮೇಲೆ ತಿಂತಾಳೆ, ತಲೆ ಕೆಡ್ಸ್ಕೊಬೇಡ. ಇರು ಸುಮ್ಮನೆ ಹುಣ್ಣು ನೀನು. ಏನು ಬೇಕು ಇನ್ನೊಂದೆಡ ಕಬಾಬ ಕೊಡೋದ, ಇನ್ನೊಂದೆರಡು ಪೀಸ್ ಹಾಕೊಡೋದು, ಆಗಲ್ಲ ಮುಂದೆ ಮಡಿಕೊಂಡು ಹಿಂಗೆ ನೋಡ್ತಾ ಕೂತಿದೆಯಲ್ಲ ತಟಪಟ್ನೆ ಹುಡ್ಬೇಕು. ಊಟದ ಮುಂದೆ ಕೂತ್ಕೊಂಡ್ರೆ ರಜನ ಇಷ್ಟು ವರ್ಷ ಆದ್ರೂ ಇಷ್ಟು ವಯಸ್ಸು ಆದ್ರೂ ಎಲ್ಲ ನಾವು ಹೇಳ್ಕೊಟ್ಟು ಸಾಯ್ಬೇಕಲ್ಲ. ಹೇಳ್ಕೊಟ್ಟು ಸಾಯ್ಬೇಕಲ್ಲ ಹೇಳು. ಮದುವೆಯಾಗಿ ಇಷ್ಟು ಆದ್ರೂ ನಾವು ಹೇಳಿ ಸಾಯ್ಬೇಕು. ಉಣ್ಣು, ನಾವು ಉಣ್ತೀವಂತೆ ಉಣ್ಣಪ್ಪ. ಅಲ್ಲಕಲ್ಲ ನಮ್ಮ ಕಂಡ್ರೆ ಏನು ಆಸೆ ನಿನಗೆ? ಏನು ಆಸೆ ಇಲ್ಲ ನಿನಗೆ? ಉಣ್ಣು, ಇದು ಮಾಡ್ಕೊಡ್ತೀವಿ ಕತೆ, ತಲೆ ಕೆಡ್ಸ್ಕೊಬೇಡ ನೀನು ನಮಗೆ. ಉಣ್ಣು, ಏನು ಬೇಕು ಏನಾದ್ರು ಬೇಕಾರೆ ನಾಚ್ಕೋಬೇಡ, ನಾಚಿಸ್ಕೊಳಕ್ಕೆ ಹೋಗ್ಬೇಡ. ಹಾಕೊಟ್ಟಾನಂತೆ. ಸರಿ ಕನಕ ಸರಿ. ಇವನು ಎಲ್ಲಿಗೋದ? ನವೀನ ಕಾಣ್ತಾನೆ ಇಲ್ಲ. ಫೋನ್ ಮಾಡಿದ್ಕೆ ಏನಂತ? ಅಯ್ಯೋ ಅವನ ಎಡ್ತಿ ಮನೆಗೆ ಹೋಗಿದ್ದಾನಂತ ಕಂತಕ್ಕೋ. ಇನ್ನೇನು ಎಡ್ತಿ ಅಪ್ಪನ ಮನೆಗೆ ಹೋಗವಳಲ್ಲ, ಹೋಗಿರ್ತಾನೆ. ಇನ್ನೇನು ಮಾಡನು? ನನ್ನ ಹಾಟ್ಕೊಳ ಇನ್ನ ಮಾತು ಕೇಳೋಣ, ಕತೆ ಕೇಳೋಣ, ನನ್ನ ಮುಟ್ಟನ ಏನಂತ ಏನುವಿಲ್ಲ, ಹೋಗಿರ್ತಾನೆ. ಹೆಂಗಿರುವೆ ಸಂಬಳ ಕೊಡೋ ಹತ್ರ ಆಯ್ತಲ್ಲ, ಎಡ್ತಿ ಮನೆಗೆ ಹೋಗಿ ಹೆಂಗೆ ಹೇಳ್ತಾಳೆ ಹೆಂಗೆ ಕುಣಿತಾ ನಿಂತ್ಕೊತಾನೆ. ಬೇಡ ಬೇಡ ಅಂದ್ರು ಕೇಳಲಿಲ್ಲ, ಕಟ್ಕ ಬಂದ. ಬೇಕು ಅನ್ಕೊಂಡೆ ಅವಳು ಮಾನ್ಗೆಟ್ ಮುಂಡೆ ಕೈ ಕಂಡೆ ನಿಂತಿದ್ದು. ಮಾನೆ ಮರ್ಯಾದೆ ಇಲ್ದಂಗೆ ಹೂವು ಅಪ್ಪರಿಗೆಲ್ಲವ ಮರ್ಯಾದೆ ತೆಗೆದುಬಿಟ್ಟು ಓಡ್ ಬಂದ್ಲು. ಈಗ ನೋಡಿದ್ರೆ ಅವ್ರು ಹೂವು ಅಪ್ಪನೇ ಏನು ಮದುವೆ ಮಾಡಿ ಮುಂಜಿ ಮಾಡಿ ಶಾಸ್ತ್ರ ಸಂಪ್ರದಾಯ ಮಾಡಿ ಕೊಟ್ಟಿರೋರ್ಗಿಂತ ಹೆಚ್ಚಾಗಿ ವಾಲಾಡ್ತಾ ಹೊರಿಕತ್ತ ಕೂತವ್ರೆ. ಅಂತ ಕಿತ್ತೋದವ್ರಿಗೆ ತಾನೇ ಕಾಲದಲ್ಲಿ ಕಾಲ, ನೀನೇ ಹೇಳು. ಅಂತ ಕಿತ್ತೋದು ಮುಂಡಿಯವ್ರಿಗೆ ತಾನೇ ಕಾಲ. ಅವ್ರೇನೋ ಏನು ಹೊರಿಕತ್ತ ಕೂತವ್ರೆ, ವಾಲಾಡಿ ಹೊರಿಕತ್ತ ಕೂತವ್ರೆ. ಹಂಗೆ ಹಿಂಗೆ ಅನ್ಕೊಂಡು ಏನಾರು ಮಾಡ್ಕೊಳ್ಳಿಕ್ಕಂತಕೋ ಆಯ್ಕಿಲ್ಲ ಕತೆ. ಏನು ಎಡ್ತಿ ಮನೇಲಿ ಇದ್ದಾನೇನೋ, ಮೂಗ ಬೇರೆ ಅದಲ್ಲ, ಸಂದೆ ಗಂಟವ ಅದು ಇದು ಅದು ಹಾಗೆ ಹಿಂಗೆ ಅನ್ಕೊಂಡು ನಿಂತಿರ್ತಾವ ಮುಂಡೆವು. ಏನಾರು ಮಾಡ್ಕೊಳ್ಳಿ ಉಂಡ್ಲ ನೀನು, ಹಚ್ಕೊಂಡು ಉಂಡು ತಲೆ ಕೆಡ್ಸ್ಕೊಬೇಡ. ಹೋದ್ರೆ ಹೋಯ್ತಾನಂತೆ ಅವನು. ನವೀನ ಭಾರಿ ಒಳ್ಳೆಯವನು, ಮಾಟ್ಕತಿ ಕಂತಕೋ. ನಿನಗೆ ಗೊತ್ತಲ್ಲ ನವೀನ ಹೆಂಗೆ ಏನು ಅಂತವ. ನನ್ನ ಮಗ ಭಾರಿ ಒಳ್ಳೆಯವನು, ಅಪ್ರಂಜಿ ಅಂತವನು ಕಲೋ, ಅಪ್ರಂಜಿ ಅಂತವನು. ಅದೇ ಮಾಟಗತಿ ಮುಂಡೆ ಅಲ್ವಾ, ನನ್ನ ಮಗನಿಗೆ ನೋಡೋಕೆ ಚೆನ್ನಾಗವನೇ ಅಂತ ಅಂದ್ಬಿಟ್ಟು ಮಾಟ ಮಂತ್ರ ಮಾಡಿಸಿ ಪೂಜೆ ಪುರಸ್ಕಾರ ಮಾಡಿಸಿ ನನ್ನ ಮಗನ್ನ ಅವ್ರ ಕಡೆ ಹೊಲ್ಕೊಳಗೆ ಮಾಡ್ಕೊಬಿಟ್ರು. ಹೊಲ್ಕೊಳಗೆ ಮಾಡ್ಕೊಂಡು ಈಗ ಮದುವೆನೂ ಮಾಡ್ಕೊಂಡ್ರು. ಮದುವೆನೂ ಆದ್ರೆ ಆಗಲಿ. ಈಗ ನನ್ನ ಮಗನ್ನೂ ಅವ್ರ ಕಡೆನೇ ಮಾಡ್ಕೊಬಿಟ್ರಲ್ಲ, ಅಪ್ಪನ ಬಿಟ್ಬಿಟ್ಟು ಅವ್ರ ಕಡೆನೇ ಮಾಡ್ಕೊಬಿಟ್ರು. ನೋಡಿ ಎಂತ ಇರಬೇಕು ಅಂಕಲಲ್ಲೋ. ಹ್ಞೂ ಮಾಡ್ಕಾಕ್ ಮುಂಡೇರು. ನಾವು ಏನೇನೋ ಇದು ಮಾಡಿತಿಲ್ವಾ, ನವೀನ ಮದುವೆ ಬಗ್ಗೆ ಎಷ್ಟು ಕನ್ಸ್ಕೊಂಡಿದ್ದು ಆಸೆ ಕಂಡಿದ್ದು. ಯಾರನ್ನಾರು ನಮ್ಮ ಸಂಬಂಧದಲ್ಲೇ ಒಬ್ಬರು ತನ್ಕೋಬೇಕು. ನನ್ನ ಮಗನಿಗೆ ಯಾರನ್ನಾರು ಸಂಬಂಧದಲ್ಲೇ ತನ್ಕೋಬೇಕು, ನೆಂಟತನ ಬಿಡಿಸ್ಬೇಕು, ಸಂಬಂಧ ಬೆಳೆಸ್ಬೇಕು, ಇನ್ನೂ ದೊಡ್ಡದಾಗಿ ಮಾಡಬೇಕು ನಮ್ಮ ಸಂಬಂಧವಂತವ. ಎಷ್ಟು ಆಸೆ ಆಗಿತ್ತಿಲ್ಲ ನನ್ನ ಹಾಟ್ಕಳ ನವೀನ. ಹೇಳ್ಬೇಕು ಅಂದ್ರೆ ನವೀನ್ದೇನು ತಪ್ಪಿಲ್ಲ. ಅವಳಲ್ಲ ಕಿತ್ತೋದ್ನಲ್ಲ ಲೌಡಿ ಗುಡ್ಸಟ್ ಮುಂದೆ ದರ್ಬೇಸ್ ಮುಂದೆ ಅವಳಲ್ಲ ಲೋಪರ್ ನನ್ನ ಹಾಟ್ಕತಿ. ಅವಳು ನನ್ನ ಮಗನ ಮೇಲೆ ಬಾಣ ಬಿಟ್ಬಿಟ್ಲು. ಇರಪ್ಪರ ಪೂಜೆ ಪುರಸ್ಕಾರ ಸರಿಲ್ಲ ಅವ್ರ ಮನೆಯವರು, ಭಾರಿ ಕೆಟ್ಟ ಮನ್ಸರು ಕಿತ್ತೋದವ್ರವರು. ನೀನು ಅಂದರೆ ನಿಮ್ಮ ಅಪ್ಪ ಅನ್ನೋರು, ನಿಮ್ಮ ಅಪ್ಪ ಅಂದರೆ ಅವ್ರಪ್ಪ ಅಂತಂತ ಕಿತ್ತೋಗಿ ನಿಂತ್ಕೊಳ್ಳೋ ಮುಂಡೇರಲ್ವಾ, ದರ್ದ್ರ ಮುಂಡೇರು. ಅದಕ್ಕೆ ಅವ್ರಿಗೆ ಹಂಗೆ ಮಾನ್ಗೆಟ್ ಮುಂಡೇರು, ತರಬೇಸ್ ಮುಂಡೇರು ನನ್ನ ಮಗನ್ನ ಇದು ಮಾಡಿಬಿಟ್ರು ಕಂತಕೋ. ನನಗಂತೂ ಹೆಂಗೆ ನನ್ನ ಮಗನ್ನ ನಾನು ಉಳಿಸ್ಕೊಳ್ಳೋಣ ನಂಗೆ ಆಗ್ಬಿಟ್ಟದೆ ಕಲಲು, ಆಗ್ಬಿಟ್ಟದೆ. ನನ್ನ ಮಗ ಹಂಗೆ ಆಡ್ತಿತ್ತಿಲ್ಲ. ಅವಳು ಕಂಡ್ರೆ ಏನಿದಾಯ್ತಾನೆ ಕನವು, ಏನು ಅವಳು ಕಂಡ್ರೆ ಏನು ಸೀಮ್ ಬಿಲ್ದಾರ ಹಂಗೆ ಹಾಡ್ತಾನೆ. ಏನು ಹಿಂದಿನ ದಿನ ಸುತ್ತಂಗೆ ಏನೋ ಮಾಡಿಸ್ಬಿಟ್ಟವ್ರೆ ಕತೆ. ನನ್ನ ಮಗನ ಬಗ್ಗೆ ನನಗೆ ಗೊತ್ತಿಲ್ವಾ? ಎಲ್ಲ ಮಾಡ್ಸಕ್ಕದಕ್ಕ ನೀನು ಒಳ್ಳೆ ಚೆನ್ನಾಗಂತಿದ್ರಿ ಅಂತ ತಕೊಳ್ಳಿ. ಅಯ್ಯೋ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರಪ್ಪ. ಅದಕ್ಕೆ ತಾನೇ ನಿನ್ನ ಪಾಪ್ತವನು ಅನ್ನೋದು. ಸುಮ್ಮನಿರು, ನಿನ್ಗೆ ಗೊತ್ತಾಯ್ತಿಲ್ಲ ಕತೆ. ಅವ್ರ ಬಗ್ಗೆ ನಿನ್ಗೆ ಗೊತ್ತಿಲ್ಲ. ನಾವು ಹತ್ತಿರದಿಂದ ನೋಡಿವಲ್ಲ ಅವಳು ಹೆಂಗೆ, ರೌನ ನಟ್ಟಿಯವ್ರು ಹೆಂಗೆ ಅನ್ನೋದನ್ನೆಲ್ಲ ಕಂಡಿವೆಲ್ಲ ಕಣ್ಣಾರಯ್ಯ. ನಮಗೆ ಗೊತ್ತಿರೋದಕ್ಕಲ್ಲ. ಅವಳು ಇಂಥ ಮಾನ್ಗೆಟ್ ಮುಂಡೆ ಕಿತ್ತೋದ್ಲ ಅವಳು ಅಂದ್ಬಿಟ್ಟು ನಮಗೆ ಗೊತ್ತು. ನೀನು ಬೆಳಗಿರೋದನ್ನೆಲ್ಲ ಹಾಲು ಅನ್ಕೋತಿದ್ದಿ. ಹಂಗೆ ಅವಳು ಬಣ್ಣದ ಮಾತನ್ನ ನೀನು ನಂಬಿಟ್ಟು ಅವಳೇ ಒಳ್ಳೆಯವಳು ಅನ್ಕೋತಿದ್ದಿ. ಹಂಗೆ ಯಾರು ನಂಬಕ್ಕಿಲ್ಲ.
ಅವಳ ಏನಾರು ಒಂದು ಸ್ವಲ್ಪ ಅವಳ ಬಗ್ಗೆ ಏನಾರು ಅಂದರೆ ಒಬ್ಬರು ನಂಬಕ್ಕಿಲ್ಲ. ಎಲ್ಲನೂ ಅವಳೇ ಸರಿ ಕಣವ ಅಂತವ ಇದ್ದು ಬಿಡ್ತಾರೆ ಅಷ್ಟೇ. ಅಯ್ಯ ಹೋಗೋಗತ್ತಾಗಿ ಊಟ ಮಾಡಪ್ಪ. ಸುಮ್ಮನೆ ಉಣ್ಣವತ್ತಲ್ಲಿ ಅವಳ ಸುದ್ದಿ ಏನು ಮಾಡೋಕ್ಕೆ, ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬಂಗೆ ಊಟ ಮಾಡು. ಏನಾದ್ರು ಬೇಕಾರೆ ಹಾಕಿಸ್ಕೊ, ಏನೋ ಹಿಟ್ಟು ಅದೇ, ಅನ್ನ ಅದೇ, ಬಾಡವೆ, ಏನು ಬೇಕು ಹಾಕಿಸ್ಕೊ, ನಾಚ್ಕೋಬೇಡ, ಊಟ ಮಾಡು. ಅಲ್ಲ ಅದಕ್ಕೆ ಹಿಂಗೆ ಸ್ವರ್ಗೋಗಿದ್ದೀನಿ ನೀನು ಅಚ್ಚುಕಟ್ಟಾಗಿ ತಿನ್ಕೊಂಡಿರ್ಬೇಕು ತಾನೆ. ಅದಕ್ಕೆ ನೀನು ಎಡ್ತಿ ಅಡುಗೆ ಮಾಡ್ಕೊಟ್ಟೋಳು. ಇಲ್ಲ ಮೊಸರಿಗೆ ಅಕ್ಕಿ ಹಾಕ್ಬಿಡ್ತೀನಿ, ಇಲ್ಲ ಅಗ್ರಸ್ಥಾನ ಮಾಡ್ಬಿಡ್ತೀನಿ, ಒಂದೆರಡು ಚಪಾತಿ ಒತ್ಬಿಡ್ತೀನಿ, ಇಬ್ಬರೇ ಅಲ್ವಾ, ಇಲ್ಲ ಉಪ್ಪಿಟ್ಟು ಕೆತ್ಬಿಡ್ತೀನಿ ಅಂತ ಏನಾದ್ರು ನಾಟ್ಕಿಟ್ಕ ತಗೊಂಡು ಕೂತಿದ್ದವಳು. ಅದಕ್ಕೆ ಹಿಂಗೆ ಆಗೋಗಿದೀಯ, ಸ್ವರ್ಗಿ ಸುಣ್ಣವಾಗಿ ಕೂತಿದ್ದೀಯಲ್ಲ ನೀನು. ಏನು ಸ್ವರ್ಗಿ ಸುಣ್ಣ ಆಗಿ ಹೆಂಗಿದ್ದಿ ನೋಡು ನೀನು, ಹೆಂಗಿದ್ದಿ. ಅಯ್ಯ ತಟಪಟ್ನೆ ಉಣ್ಣು, ಅಚ್ಚುಕಟ್ಟಾಗಿ ಮಾಡಿಸ್ಕೊಂಡು ಉಣ್ಣು. ನೀನು ಎಡ್ತಿ ಕೈಲಿ ಅವಳೇನಾದ್ರು ಮಾಡ್ಗಿಟ್ಕೊಂಡಿಲ್ಲ ಮಟ್ನಿಲ್ಲ ಅಂದರೆ ಕೇಳ್ಬಿಟ್ಟು ಮಾಡಿಸ್ಕೊಂಡು ಉಣ್ಣು. ಏನು ಧರ್ಮಕ್ಕೆ ಮಾಡೋಕ್ಕಿಲ್ಲ ಕತೆ. ಅವ್ರ ಬಗ್ಗೆ ಹೇಳಕ್ಕೆ ಐಕಿಲ್ಲ ಇರಪ್ಪ ನೀನು. ಸುಮ್ಮನೆ ಯಾತಿಗೆ ಬೇಕು ಮಾಟುಕತೆ ಮುಂದೆ ಕತೆ. ಸುಮ್ಮನೆ ನಿಂಗೆ ಹೇಳಿದ್ರು ಗೊತ್ತಾಯ್ತಿಲ್ಲ ಮಟ್ಟಕ್ಕಿಲ್ಲ, ಎಲ್ಲರನ್ನೂ ಒಳ್ಳೆಯವನು ಅನ್ಕೋತಿದ್ದಿ. ಸುಮ್ಮನಿರು, ಊಟ ಮಾಡು ನಿಮ್ದೇಗಿ. ಅವ್ರ ಸುದ್ದಿಯೆಲ್ಲ ಏನು ಮಾಡೋಕ್ಕೆ ಬಂದಾಗ್ಲಿಂದ ಮಾತಾಡೋಕ್ಕೆ ಆಗಿಲ್ಲ. ಏನು ಮಾತಾಡೋಕ್ತಾನೆ ಆಗಿತ್ತದ ಅದು ಇದು ಅಂದ್ಕೊಂಡು ಕತೆ ಪುರಾಣ ತಕ ಕೂತ್ಕೊಂಡು ಹೊಲದಲ್ಲೆಲ್ಲ ಈ ಸಲ ಏನಾಗಬೇಕು ಅಂದ್ಕೊಂಡಿದ್ದಿ, ಏನು ಮಾಡಬೇಕು ಅಂದ್ಕೊಂಡಿದ್ದಿ. ಈ ಸಲ ವ್ಯವಸಾಯ ಎಲ್ಲ ಚೆನ್ನಾಗಾಯ್ತು ಹೆಂಗೋ? ಏನಕ್ಕ ವ್ಯವಸಾಯ ನಿಂತ್ಕೊಂಡ್ರೆ ಏನಾದದು? ಏನೂ ಹಾಕಿಲ್ಲಕ್ಕ ತಗೋ. ಟಮಾಟೆ ಮೆಣಸಿ ಬೀನ್ಸು ಎಲ್ಲನೂ ಹಾಕುದ್ನ ರೈಟ್ ಇದ್ದಂಗೆ ಆಯಿತು. ರೈಟ್ ಇದ್ದಾಗ ಬೆಳೆನೇ ಬರೋಕ್ಕಿಲ್ಲ. ಹೋಗೋದಾಗಿ ಸಾಕಾಗ್ಬಿಟ್ಟದೆ. ಏನೋ ಕುರಿ ಕೋಳಿ ಅವೆಲ್ಲ ಆಡು ಹೊಸ ಅದರಿಂದ ಹೊಸ ಹೆಂಗೋ ಸುಮಾರಾಗಿ ಆಯ್ತದೆ. ಬರೀ ವ್ಯವಸಾಯನೇ ನಂಬ್ಕೊ ಕೂತ್ಕೊಬಿಟ್ರೆ ಐಕಿಲ್ಲ. ಆಮೇಲೆ ಬಡ್ಡಿ ಗಿಡ್ಡಿದು ವ್ಯವಹಾರ ಅದಲ್ಲ, ಅದರಿಂದ ಹೆಂಗೋ ಜೀವನ ನಡ್ಕೊ ಹೋಯ್ತದೆ. ಏನಾರು ಇದನ್ನೇ ನಮ್ಗೆ ಕೂತ್ಕೊಬಿಟ್ರೆ ವ್ಯವಸಾಯ ಚೊಂಬು ಬಿಡ್ಕೊಂಡು ಹೋಗೋದೇ ಎಲ್ಲಿಗಾರು ತಿರುಪ್ತಿ ನಾಮ ಹಾಕೊಂಡು ಒಂದು ಚೊಂಬು ಬಿಡ್ಕೊಂಡದೇ ಎಲ್ಲರೂ ಹೋಗ್ಬೇಕಾಯ್ತದೆ ಅಷ್ಟೇ ಕನಕ. ಏನೂ ಐಕಿಲ್ಲ ಕನಕ ಈಗಂತೂ. ನಮ್ಮಂಥ ಸಣ್ಣ ಪುಟ್ಟವ್ರಿಗೆ ಏನು ಸಿಗೋಕ್ಕೂ ಇಲ್ಲ ಮಟ್ಟಕ್ಕೂ ಇಲ್ಲ. ಏನು ಮಾಡಿ ಏನು ಪ್ರಯೋಜನ ಅನಿಸ್ಬಿಟ್ಟದೆ. ಅದಕ್ಕೆ ಈ ಸಲ ಕೋಳಿ ಗಿಳಿ ನೋಡ್ಕೊತೀನಿ, ಕುರಿ ಗಿರಿ ಆಡು ಹೊಸ ನೋಡ್ಕೊಂಡು ಜಾಸ್ತಿ ತೊಂದರೆ ತಗೊಳಕ್ಕೆ ಹೋಯ್ಕಿಲ್ಲ. ಏನೋ ಬಡ್ಡಿ ಗಿಡ್ಡಿ ವ್ಯವಹಾರ ಮಾಡ್ಕೊಂಡದೆ ಇದು ಬಿಡ್ತೀನಿ. ಹೊಲಗಿಲನ ಬೋಗಿಕ್ಕೋ ಇಲ್ಲ ಗುತ್ತಿಗೆಗೋ ಕೊಟ್ಬಿಡ್ತೀನಿ. ಬೆಳೆ ಬಂದಷ್ಟು ಕೊಡಲಿ ಭತ್ತರಾಗಿ ಹಾಕೊಂಡು ಇಲ್ವಾ ವರ್ಷಕ್ಕಿಷ್ಟು ಅಂತ ಮಾತಾಡ್ಬಿಡ್ತೀನಿ. ಇನ್ನೇನು ಮಾಡೋಕ್ಕಾಗದು? ಅದು ಐಕಿಲ್ಲ ಅಂದರೆ ಬೋಗಿಗೆ ಹಾಕ್ಬಿಡ್ತೀನಿ. ಬೋಗಿಗೆ ಹಾಕ್ಬಿಟ್ಟು ಬಡ್ಡಿ ಗಿಡ್ಡಿ ಕೊಟ್ಕೊತೀನಿ ದುಡ್ಡು. ಇನ್ನೇನು ಮಾಡೋದಕ್ಕ ಐಕಿಲ್ಲ ಕನಕ. ಈ ವ್ಯವಸಾಯ ನಂಬ್ಕೊಂಡು ಐಕಿಲ್ಲ, ಜೀವನ ಮಾಡೋದು ಭಾರಿ ಕಷ್ಟ. ಅದಕ್ಕೆ ತಾನೇ ಹೇಳಿದ್ದು ನಾನು ವ್ಯವಸಾಯ ಎಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ನಿಮ್ಮದಿಂದ ಇರೋದನ್ನ ಕಲಿ ಅಂತ. ನೀನು ಒಳ್ಳೆಯ ಸರಿಯಾಗಿ ಆಡ್ತಿದ್ದಿ ಅಂತ ತಗೋ, ನಮ್ಮ ಮಾತು ಕೇಳಿಯಾ? ನಾನು ಹಂಗೆ ಹೇಳ್ಕೊತಾ ಇದೆಲ್ಲವ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಹೇಳಿದ್ಮೇಲೆ ಹಂಗೆ ಮಾಡ್ಕೊ ಹೋಗೋದ ಅಂತವ ಐಕಿಲ್ಲ ನನಗೆ. ನಿಮ್ಮದು ಸರಿ ಕಂತ ಕಡೆ ಏನೋ ಕೆಲಸ ಮಾಡ್ಕೊಂಡವನೇ ನವೀನ. ಏನೋ ಒಂದು ಮಾಡ್ಕೊ ಹೋಯ್ತಿದ್ದೀರಿ. ನಾವು ಇತ್ತಾಗಿ ಮಾಡೋಕೆ ಹೋಗದೆ ಬಿಡೋಕೆ ಹೋಗದೆ ಸಾಯಂಗೆ ಆಗ್ಬಿಟ್ಟದೆ ತಗಿ. ಈ ಸಲ ಮಾತ್ರ ಹಂಗೆ ಮಾಡೋಕ್ಕಿಲ್ಲ, ಕೊಟ್ಬಿಡ್ತೀನಿ. ನನಗೂ ಸಾಕಾಗದೆ ಆಡಿ ಆಡಿ. ನಾನು ಎಷ್ಟು ದಿವಸ ಅಂತ ಹೊಡೆದಾಡ್ ಸಾಯನೇ. ಅದೇ ನಾವು ಹೇಳ್ತಿರೋದು, ಇನ್ನು ಮಗನಿಗೆ ಆಸ್ತಿ ಬತ್ ಕಡ್ತಲ್ಲಿ ಪಾಲ್ ಕೊಡ್ಬೇಕಾಯ್ತಾ? ಇಲ್ಲ ಇನ್ನೊಬ್ಬ ಮಗಳಿದ್ದಾಳ, ಇರೋದೊಬ್ಳು ಮಗಳು, ಅವಳನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ಇನ್ನೇನಿದ್ದದು? ಏನಿದ್ದದು ಹೇಳು? ಅಚ್ಚುಕಟ್ಟಾಗಿ ಗಂಡ ಹಿಡ್ತಿರೋಕ್ಕೆ ಏನು ಹೋಗೋದು ಕೂತ್ಕೋಬೋದ್ಯಾ? ಸಾಕು ನೆಮ್ಮದಿಯಾಗಿರು, ನೆಮ್ಮದಿಯಾಗಿ ಅಚ್ಚುಕಟ್ಟಾಗಿರೋದು ಕಲಿ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೇಳಿ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.